ನಿನ್ನ ಪರಿಸ್ಥಿತಿ ನಮಗೆ ಅರ್ಥವಾಗುತ್ತಿದೆ. ಆದರೆ ಏನು ಮಾಡಲಿ, ರಾವಣ ನಮಗೆ ಮಾಡಿದ ಅವಮಾನವನ್ನು ಮರೆಯಲು ಸಾಧ್ಯವಾಗುತ್ತಿಲ್ಲ. ನಮ್ಮ ಕಣ್ಣೆದುರಿನಲ್ಲಿಯೇ ನಿನ್ನ ಅಪಹರಣವನ್ನು ಮಾಡಿದ, ಬಲವಂತವಾಗಿ ನಿನ್ನ ವಿವಾಹವಾಗಿದ್ದನ್ನು ಸುಮ್ಮನೆ ನೋಡಬೇಕಾಯಿತು. ಹಳೆಯ ವಿಷಯಗಳನ್ನು ಮರೆತು ಬಿಡಿ ಪಿತಾಶ್ರೀ. ನಾವು ಮಾಡಿದ ಪಾಪ ಕರ್ಮದ ಫಲವಾಗಿಯೇ ಇರಬೇಕು. ನಮ್ಮ ಪುತ್ರಿ ಶಿಕ್ಷೆ ಅನುಭವಿಸಬೇಕಾಗಿದೆ. ಇಲ್ಲ ಪಿತಾಶ್ರೀ, ರಾವಣರನ್ನು ಪತಿಯಾಗಿ ಸ್ವೀಕರಿಸುವುದು ನನ್ನ ವಿಧಿಲಿಖಿತವಾಗಿತ್ತು. ಆದರೆ ವಿಧಿಲಿಖಿತವನ್ನು ಬದಲಾಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ ಅಲ್ಲವೇ? ಇದೇ ಜೀವನದ ಪರಮ ಸತ್ಯ. ಅವರ ಜೀವದ ರಕ್ಷಣೆ ಮಾಡುವುದು ಈಗ ನನ್ನ ಧರ್ಮವಾಗಿದೆ. ನಿನ್ನ ಸಂಕಲ್ಪ ಅಮೋಘವಾಗಿದೆ ಪುತ್ರಿ. ಆದರೆ ಅಸಂಖ್ಯ ವರದಾನಗಳನ್ನು ಪಡೆದಿರುವ ರಾವಣನ ಪ್ರಾಣಕ್ಕೆ ಅಮೃತವನ್ನು ನೀಡಿ ಕಾಪಾಡಬೇಕಾದ ಪರಿಸ್ಥಿತಿಯಾದರೂ ಏನಿದೆ? ರಾಜಮಾತೆಯಾದ ಕೈಕಸಿಯವರ ಪ್ರಕಾರ ಭವಿಷ್ಯದಲ್ಲಿ ನರ ಮತ್ತು ವಾನರರ ಮಿಲನದಿಂದ ಲಂಕೇಶರ ಅಂತ್ಯವಾಗುತ್ತದೆ. ಇದು ಸತ್ಯವಾದರೆ ಅವರ ವರದಾನಗಳೇ ಅವರ ಮರಣಕ್ಕೆ ಕಾರಣವಾಗುತ್ತದೆ. ನಿಮ್ಮನ್ನು ನಾನು ಬೇಡಿಕೊಳ್ಳುತ್ತೇನೆ, ದಯಮಾಡಿ ನನಗೆ ಸಹಾಯ ಮಾಡಿ. ಇದರ ನಂತರ ನಿಮ್ಮಿಂದ ಏನನ್ನು ನಿರೀಕ್ಷಿಸುವುದಿಲ್ಲ. ನಾವು ಅಸಹಾಯಕರು ಪುತ್ರಿ, ನಮ್ಮನ್ನು ಕ್ಷಮಿಸು. ನಾವು ಕರ್ತವ್ಯ ಭ್ರಷ್ಟರಾಗಲಾರೆವು, ಹಾಗಾಗಿ ನಿನಗೆ ಸಹಾಯ ಮಾಡಲಾಗದು. ಅಮೃತವನ್ನು ಕಾಪಾಡುವ ನಮ್ಮ ಸಂಕಲ್ಪವನ್ನು ನಾವು ಬಿಡಲು ಸಾಧ್ಯವೇ ಇಲ್ಲ. ಸರಿ ಪಿತಾಶ್ರೀ, ನೀವು ನಿಮ್ಮ ಧರ್ಮ ಪಾಲಿಸಿ, ನಾನು ನನ್ನ ಧರ್ಮವನ್ನು ಪಾಲಿಸುತ್ತೇನೆ. ಅರ್ಥಾತ್ ನಾನು ನನ್ನ ಪತಿಯ ರಕ್ಷಣೆಗಾಗಿ ಅಮೃತದ ನಿರೀಕ್ಷೆಯಲ್ಲಿ ಚಂದ್ರಲೋಕಕ್ಕೆ ಹೋಗುತ್ತೇನೆ. ಪ್ರಣಾಮಗಳು ಪಿತಾಶ್ರೀ. ಅಷ್ಟು ದೊಡ್ಡ ಗ್ರಂಥದಲ್ಲಿರುವ ಸಾವಿರಾರು ಮಂತ್ರಗಳ ಕಂಠಪಾಠ ಮಾಡೋಕೆ ನಿಜಕ್ಕೂ ಸಾಧ್ಯನಾ? ಖಂಡಿತ ಸಾಧ್ಯವಿಲ್ಲ. ಕಂಠಪಾಠ ಮಾಡದಿದ್ರೆ ನಮ್ಗೆಲ್ಲ ಶಿಕ್ಷೆಯಾಗುತ್ತೆ. ಶಿಕ್ಷೆಯಾಗುತ್ತಾ? ಆ ವೇದದಲ್ಲಿ ಅಸಂಖ್ಯಾತ ಶ್ಲೋಕಗಳಿವೆ ಮಿತ್ರರೇ. ಏನ್ ಹೇಳ್ತಿದ್ಯಾ? ಅಷ್ಟೊಂದ್ ಶ್ಲೋಕನ? ಅದನ್ನೆಲ್ಲ ನಿಜವಾಗ್ಲೂ ನೆನ್ಪಿಟ್ಕೊಳಕ್ಕಾಗುತ್ತಾ? ಮಾತಾಡಿ. ಇವತ್ತಿನ ತನಕ ನಾವು ವೇದಗಳನ್ನ ಕಂಠಪಾಠ ಮಾಡೋ ಕಷ್ಟದಿಂದ ಸುಲಭವಾಗಿ ತಪ್ಪಿಸ್ಕೊಂಡಿದೀವಿ. ಯಾಕೆ ಅಂದ್ರೆ ವೇದ ಗ್ರಂಥಗಳನ್ನ ಯಾರೋ ಕದೀತಿದ್ರು. ಆದ್ರೆ ಇನ್ಮೇಲೆ ತಪ್ಪಿಸ್ಕೊಳಕ್ಕಾಗಲ್ಲ. ಯಾಕೆ ಅಂದ್ರೆ ಆ ವೇದ ಮಾರುತಿ ಹತ್ರ ಸುರಕ್ಷಿತವಾಗಿದೆ. ಆದ್ರೆ ಏನಾಯ್ತು? ಈಗ್ಲೂ ನಾವು ತಪ್ಪಿಸ್ಕೋಬಹುದು. ಆ ಪುಸ್ತಕನ ಯಾರಾದ್ರೂ ನದಿಗೆಸ್ತ್ರೆ ಆಗ ನಾವು ಯಾವ್ದನ್ನು ಕಂಠಪಾಠ ಮಾಡೋ ಹಾಗೆ ಇಲ್ಲ. ಏನೇ ಪ್ರಯತ್ನ ಪಟ್ರು ಅಪರಾಧಿ ಯಾರು ಅಂತ ಗೊತ್ತೇ ಆಗ್ತಿಲ್ವಲ್ಲ. ಏನಿರ್ಬಹುದು ಇದರ ಮರ್ಮ? ಯಾರಿಗ್ ಗೊತ್ತು? ಆ ಕಳ್ಳ ಮತ್ತೆ ಬಂದು ವೇದವನ್ನ ಮತ್ತೆ ಕತ್ಕೊಂಡು ಹೋಗ್ಬೋದು. ಈಗ ಅವನು ಹೇಳ್ತಿರೋ ಹಾಗೆ ಕಳ್ತನ ಆದ್ರೆ ತುಂಬಾ ಒಳ್ಳೇದು. ಅವನು ಹೇಳ್ತಿದ್ದಾನೆ ಅಂದ್ರೆ ಕಳ್ಳ ನಿಜಕ್ಕೂ ಬಂದೇ ಬರ್ತಾನೆ. ಆ ಮೂಲಕ ನಮ್ ಕಷ್ಟ ಎಲ್ಲ ಅವನೇ ದೂರ ಮಾಡ್ತಾನೆ. ಖಂಡಿತ. ಒಂದ್ ವೇಳೆ ಅಕ್ಷಯ್ ಕುಮಾರ ಕಳ್ಳನಾಗಿದ್ರೆ ಹೀಗ್ಯಾಕ್ ಮಾತಾಡ್ತಿದ್ದ? ಹಾಗಾದ್ರೆ ನಳನೀಳರ ಮಾತಲ್ಲಿ ಸತ್ಯವಿಲ್ವಾ? ನಾವೆಲ್ಲರೂ ಆಟ ಆಡ್ಬೇಕು ಅಂತ ಆ ದೇವ್ರು ಕಳ್ಳನ ರೂಪದಲ್ಲಿ ಬಂದು ನಮಗ್ ಸಹಾಯ ಮಾಡೇ ಮಾಡ್ತಾನೆ. ಹೌದು, ಚಿಕ್ಕ ವಯಸ್ಸಲ್ಲಿ ಆಟ ಆಡೋದು ಬಹಳ ಮುಖ್ಯ ಅಲ್ವಾ ಮಿತ್ರ? ವೇದಗಳನ್ನ ಕಲಿಯೋದು ಆಚಾರ್ಯರು ಮತ್ತೆ ಪಂಡಿತರ ಕೆಲ್ಸ. ಹಾ, ನಾವ್ಯಾಕೆ ಓದ್ಬೇಕು ಅಷ್ಟು ದೊಡ್ಡ ಗ್ರಂಥ? ನಾವು ಆಟ ಆಡ್ಕೊಂಡೇ ಇರೋಣ, ನಡೀರೋ. ನಮಗೆ ತಿಳಿದಿತ್ತು ನಿನ್ನಿಂದ ಯಾವ ಕಾರ್ಯವೂ ಆಗುವುದಿಲ್ಲವೆಂದು. ನಮ್ಮ ಪುತ್ರನನ್ನು ರಕ್ಷಿಸುವುದು ನಿನಗೆ ಇಷ್ಟವಿಲ್ಲ. ಏನು ಹೇಳುತ್ತಿದ್ದೀರಿ ರಾಜಮಾತೆ? ಪ್ರತ್ಯಕ್ಷವಾಗಿ ಕಾಣುತ್ತಿರುವುದಕ್ಕೆ ಪ್ರಮಾಣದ ಅವಶ್ಯಕತೆ ಇಲ್ಲ. ಎಲ್ಲವೂ ಸ್ಪಷ್ಟವಾಗಿ ಕಾಣುತ್ತಿದೆ. ಇಲ್ಲ ರಾಜಮಾತೆ, ನಾನು ನನ್ನ ಪತಿಯ ರಕ್ಷಣೆಗಾಗಿ ಸಿದ್ಧಳಾಗಿದ್ದೇನೆ. ಇದಕ್ಕಾಗಿ ನಾನು ನನ್ನ ತಂದೆಯ ಬಳಿ ಬೇಡಿಕೊಂಡಿದ್ದೇನೆ. ಆದರೆ ಅವರು ಕರ್ತವ್ಯದಿಂದ ಬಂದಿಯಾಗಿದ್ದಾರೆ. ನಮ್ಮ ಪುತ್ರ ಸಂಕಟದಲ್ಲಿರುವಾಗ ಬೇರೆ ಯಾವ ಮಾತುಗಳನ್ನು ನಾವು ಕೇಳಲು ಇಚ್ಛಿಸುವುದಿಲ್ಲ ಮಂಡೋದರಿ. ನಿಮ್ಮ ಸಂತಾನದ ಮೇಲೆ ನಿಮಗೆ ಎಷ್ಟು ಚಿಂತೆ ಇದೆಯೋ ಅಷ್ಟೇ ನನಗೆ ನನ್ನ ತಾಳಿಯ ಮೇಲಿದೆ. ಮತ್ತೆ ತಡವೇಕೆ? ಹೇಗಾದರೂ ಮಾಡಿ ಅಮೃತವನ್ನು ತೆಗೆದುಕೊಂಡು ಬಾ. ಅಮೃತವನ್ನು ಅವಶ್ಯವಾಗಿ ತರುತ್ತೇನೆ. ಆದರೆ ಸಮಸ್ಯೆ ಏನೆಂದರೆ ನಾನು ಚಂದ್ರಲೋಕಕ್ಕೆ ಹೋಗುವುದು ಹೇಗೆ? ರಾಜಮಾತೆ, ನಾನು ಚಂದ್ರಲೋಕಕ್ಕೆ ಹೋಗಲು ನೀವು ವ್ಯವಸ್ಥೆ ಮಾಡಿಕೊಡುವಿರೇ?
ಈ ಸಮಯದಲ್ಲಿ ನಾವು ಲಂಕೆ ಮತ್ತು ಲಂಕೇಶನನ್ನು ಬಿಟ್ಟು ಎಲ್ಲಿಗೂ ಹೋಗುವುದಿಲ್ಲ. ಇಲ್ಲದಿದ್ದರೆ ಸ್ವತಃ ನಾವೇ ಚಂದ್ರಲೋಕಕ್ಕೆ ಹೋಗುತ್ತಿದ್ದೆವು. ಇಲ್ಲ ರಾಜಮಾತೆ, ನಾನೇ ಆ ಚಂದ್ರಲೋಕಕ್ಕೆ ಹೋಗುತ್ತೇನೆ. ಏಕೆ? ಅಂತಹ ವಿಶೇಷ ಶಕ್ತಿ ಇದೆಯೇ ನಿನ್ನಲ್ಲಿ? ನಿನ್ನ ತಂದೆ ಮಯಾಸುರ ಅಮೃತವನ್ನು ಎಲ್ಲಿ ಬಚ್ಚಿಟ್ಟಿದ್ದಾನೆ ಎಂದು ಆ ವಿಶೇಷ ಶಕ್ತಿಯಿಂದ ನಿನಗೆ ತಿಳಿಯುತ್ತದೆ. ವಿಶೇಷ ಶಕ್ತಿಯಂತೂ ಇಲ್ಲ, ಆದರೆ ವಿಶೇಷ ಗೆಳತಿಯೊಬ್ಬಳಿದ್ದಾಳೆ. ಚಂದ್ರದೇವನ ಹೆಂಡತಿ ರೋಹಿಣಿ ನನ್ನ ಬಾಲ್ಯದ ಗೆಳತಿಯಾಗಿದ್ದಳು. ನಮ್ಮಿಬ್ಬರದಂತೂ ಗಾಢವಾದ ಸ್ನೇಹವಾಗಿತ್ತು. ನನಗೆ ನಂಬಿಕೆ ಇದೆ, ಅವಳು ಖಂಡಿತ ನಮಗೆ ಸಹಾಯ ಮಾಡುತ್ತಾಳೆ. ಹಾಗಿದ್ದರೆ ಸರಿ, ತಂತ್ರಶಕ್ತಿಯ ಸಹಾಯದಿಂದ ನಿನ್ನನ್ನು ಚಂದ್ರಲೋಕಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡುತ್ತೇನೆ. ಆದರೆ ನೆನಪಿರಲಿ, ಈ ತಂತ್ರಶಕ್ತಿಯ ಪ್ರಭಾವ ಸೀಮಿತಾವಧಿಯವರೆಗೂ ಮಾತ್ರ. ಅಷ್ಟರೊಳಗೆ ನಿನ್ನ ಕಾರ್ಯವನ್ನು ಪೂರ್ಣಗೊಳಿಸಿ ಮರಳದಿದ್ದರೆ ಜೀವನ ಪರ್ಯಂತ ಚಂದ್ರಲೋಕದಲ್ಲೇ ಇರಬೇಕಾಗುತ್ತದೆ. ನಿನ್ನನ್ನು ಅಲ್ಲಿಂದ ಮತ್ತೆ ಕರೆತರಲಾಗುವುದಿಲ್ಲ. ನೋಡು ಮಂಡೋದರಿ, ಈ ತಂತ್ರಶಕ್ತಿ ಅತ್ಯಂತ ಕಠಿಣ ಮತ್ತು ಅಪಾಯಕಾರಿ. ನನ್ನ ಪುತ್ರನ ಪ್ರಾಣಕ್ಕೆ ಅಪಾಯ ಬರದೇ ಇದ್ದಿದ್ದರೆ ಯಾವ ಕಾರಣಕ್ಕೂ ಇದನ್ನು ಪ್ರಯೋಗಿಸುತ್ತಿರಲಿಲ್ಲ. ಆದ್ದರಿಂದ ಏನೇ ಮಾಡಿದರೂ ಬಹಳ ಎಚ್ಚರದಿಂದ ಮಾಡು. ಅಂದರೆ ಚಂದ್ರಲೋಕಕ್ಕೆ ಹೋಗಲು ನೀನು ಸಿದ್ಧಳು ತಾನೆ? ಕೈಯೆತ್ತೋಕೆ ಆಗ್ತಾ ಇಲ್ವಲ್ಲೋ? ಏನ್ ಮಾಡೋದು? ಇನ್ನೂ ಜೋರಾಗಿ ಪ್ರಯತ್ನ ಮಾಡೋಣ. ನಡಿ ಹೋಗೋಣ. ಯಾರಾದ್ರೂ ನಮ್ಮನ್ನ ನೋಡ್ಬಿಟ್ರೆ ಕಷ್ಟ. ಬೇಗ ಬಾ. ಸರಿ ನಡಿ. ಓಂ ಹ್ರೀಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ. ಓಂ ಹ್ರೀಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೈ.
ಪ್ರಣಾಮಗಳು ರಾಜಮಾತೆ. ಪ್ರಭು, ರಾಜಮಾತೆ ಕೈಕಸಿಯು ತನ್ನ ತಂತ್ರಶಕ್ತಿಯನ್ನು ಪ್ರಯೋಗಿಸಿ ಮಂಡೋದರಿಯನ್ನು ಚಂದ್ರಲೋಕಕ್ಕೆ ಕಳುಹಿಸಿದ್ದಾಳೆ. ಮುಂದೇನಾಗುತ್ತದೆ ಪ್ರಭು? ಅವರಿಗೆ ಅಮೃತ ಲಭಿಸುತ್ತದೆಯೇ? ಅಮೃತ ಕಳಶದ ರಕ್ಷಣೆಯ ವ್ಯವಸ್ಥೆ ಹೇಗಿದೆ ಎಂದರೆ ಯಾವುದೇ ಹೊರಗಿನ ಪ್ರಾಣಿ ಅದರ ಹತ್ತಿರ ಹೋಗಲು ಅಸಾಧ್ಯವಾಗುತ್ತದೆ. ಆದರೆ ಪ್ರಭು, ಸ್ವತಃ ಮಂಡೋದರಿಯೇ ಹೇಳಿರುವಂತೆ ಚಂದ್ರನ ಸತಿ ರೋಹಿಣಿ ಆಕೆಗೆ ಸ್ನೇಹಿತೆ. ಅಂದರೆ ಆಕೆ ಸಹಾಯ ಮಾಡಬಹುದಲ್ಲವೇ? ಒಂದು ಕಡೆ ದೇವಿ ಮಂಡೋದರಿಯ ಪತ್ನಿ ಧರ್ಮ, ಇನ್ನೊಂದು ಕಡೆ ರೋಹಿಣಿಯೂ ಸಹ ತನ್ನ ಪತಿಯ ವಿರುದ್ಧವಾಗಿ ಹೋಗುವುದಿಲ್ಲ. ಅಮೃತವನ್ನು ರಕ್ಷಿಸುವ ಕರ್ತವ್ಯ ಚಂದ್ರದೇವನದ್ದು ನಂದಿ. ಏನೇ ಎದುರಾದರೂ ಸಹ ಅವರು ಅಮೃತವನ್ನು ಕೊಡುವುದಿಲ್ಲ. ಅಂದರೆ ಮಂಡೋದರಿಗೆ ಅಮೃತ ಲಭಿಸುವುದಿಲ್ಲವೇ? ಅಲ್ಲಿ ಏನೇ ನಡೆದರೂ ಅದು ರೋಚಕವಾಗಿರುತ್ತದೆ ನಂದಿ. ಸದ್ಯಕ್ಕೆ ಈಗ ನಮ್ಮ ಗಮನ ನಳ ಮತ್ತು ನೀಲನ ಮೇಲಿದೆ. ಹನುಮಂತ ಗುರುಕುಲದ ಕಳ್ಳರನ್ನು ಹಿಡಿಯುತ್ತಾರೆಯೇ? ಹೇ ವೇದ ದೇವತೆ, ಇದುವರೆಗೂ ಯಾವ ಮಹಾಗ್ರಂಥಗಳಿಗೂ ಕೂಡ ನಮ್ಮ ಈ ಗುರುಕುಲದಲ್ಲಿ ವಾಸ ಮಾಡುವ ಯೋಗವೇ ಬಂದಿಲ್ಲ ಅಲ್ವಾ ನೀಲ? ಹಾ, ಮತ್ತೆ ಇದೆಲ್ಲ ನಮ್ಗೆ ಹಾಕ್ಬೇಕು? ಓ ವೇದವೇ, ಅಂದ್ರೆ ಈಗ ನೀನು ನದಿಯಲ್ಲಿ ವಿಸರ್ಜನೆ ಆಗ್ತೀಯಾ? ಕೃಪೆ ಮಾಡಿ ನಮ್ಮ ಪ್ರಣಾಮಗಳನ್ನು ಸ್ವೀಕರಿಸಿ ವೇದ ದೇವತೆ, ಹಾಗೂ ನೀವೀಗ ನದಿಯಲ್ಲಿ ಲೀನವಾಗಿ ಬಿಡಿ. ನಳ ನೀಲ, ಸ್ವಲ್ಪ ನಿಲ್ಲಿ. ನೀವಿಬ್ರೇನಾ ಗುರುಕುಲದ ಆ ಕಳ್ಳರು? ಇದೇ ಚಂದ್ರಲೋಕ. ನಮ್ಮ ಬಳಿ ಸಮಯ ಕಡಿಮೆ ಇದೆ. ಅದಕ್ಕೂ ಮೊದಲು ತಂತ್ರಶಕ್ತಿಯ ಪ್ರಭಾವ ಕಡಿಮೆಯಾಗುವುದರೊಳಗೆ ಅಮೃತವನ್ನು ತೆಗೆದುಕೊಂಡು ಹೋಗಲೇಬೇಕು. ಆದರೆ ಇದು ಸಾಧ್ಯವಾಗುವುದು ಗೆಳತಿ ರೋಹಿಣಿಯ ಸಹಾಯದಿಂದ ಮಾತ್ರ. ನಿಲ್ಲಿ ದೇವಿ, ಯಾರು ನೀವು? ನಾನು ರಾಕ್ಷಸ ರಾಜ ರಾವಣನ ಪತ್ನಿ ಮಂಡೋದರಿ. ನೀವು ಇಲ್ಲಿಗೇಕೆ ಬಂದಿರಿ? ಎಲ್ಲರಿಗೂ ಇಲ್ಲಿ ಸುಲಭವಾಗಿ ಪ್ರವೇಶವಿಲ್ಲ. ಚಂದ್ರದೇವನ ಪತ್ನಿ, ನಿಮ್ಮ ಮಹಾರಾಣಿ ದೇವಿ ರೋಹಿಣಿ ನಮ್ಮ ಬಾಲ್ಯದ ಗೆಳತಿ. ನಾನು ಅವರನ್ನು ಭೇಟಿಯಾಗಲು ಬಂದಿದ್ದೇನೆ. ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಿ. ಕ್ಷಮಿಸಿ ದೇವಿ, ನಾವು ನಿಮ್ಮನ್ನು ಬಂಧಿಸಬೇಕಾಗುತ್ತದೆ. ಅನುಮತಿ ಇಲ್ಲದೆ ಚಂದ್ರಲೋಕವನ್ನು ಪ್ರವೇಶಿಸುವುದು ನಿಷಿದ್ಧ. ಸಖಿ ಮಂಡೋದರಿ, ರೋಹಿಣಿ, ನನಗೆ ನಂಬಲಾಗುತ್ತಿಲ್ಲ ಗೆಳತಿ, ನೀನು ಇಲ್ಲಿ ಚಂದ್ರಲೋಕದಲ್ಲಿ? ಹೌದು ಗೆಳತಿ, ನಿನ್ನನ್ನು ನೋಡಿ ಬಹಳ ವರ್ಷಗಳಾಗಿತ್ತು. ಅದಕ್ಕೆ ನಿನ್ನನ್ನು ನೋಡಲು ಬಂದಿದ್ದೇನೆ. ಮತ್ತು ಮತ್ತೊಂದು ವಿಶೇಷವಾದ ಕಾರಣವಿದೆ. ರೋಹಿಣಿ, ಮೊದಲು ಒಳಗೆ ಹೋಗೋಣ ಬಾ ಗೆಳತಿ, ಎಲ್ಲ ವಿಷಯ ಅಲ್ಲೇ ಮಾತಾಡೋಣ. ಗುರುದೇವ, ನಮ್ಮನ್ನು ಕ್ಷಮಿಸಿ ಗುರುದೇವ. ಗುರುದೇವ, ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಗಿದೆ. ಗುರುದೇವ, ನಮ್ಗೆ ಓದಿನ ಮೇಲೆ ಆಸಕ್ತಿ ಇರಲಿಲ್ಲ ಗುರುದೇವ. ಅದಕ್ಕೆ ನಾವು ಆಶ್ರಮದ ಎಲ್ಲಾ ವಸ್ತುಗಳನ್ನು ನದಿಗೆಸಿತಾ ಇದ್ವಿ. ಮುಂದೆ ಈ ತಪ್ಪು ಮಾಡೋದಿಲ್ಲ ಗುರುದೇವ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಕ್ಷಮೆಯಲ್ಲ, ಈ ದುಷ್ಕೃತ್ಯಕ್ಕಾಗಿ ನಿಮ್ಮಿಬ್ಬರಿಗೂ ಘೋರ ಶಿಕ್ಷೆ ಕಾದಿದೆ.
ನಿಮ್ಮನ್ನು ಗುರುಕುಲಕ್ಕೆ ಕಳುಹಿಸುವುದು ಕೇವಲ ಶಿಕ್ಷಣ ಪಡೆಯಲಷ್ಟೇ ಅಲ್ಲ, ಉತ್ತಮ ಚಾರಿತ್ರವನ್ನೂ ರೂಪಿಸಲು. ಈ ಆಶ್ರಮ ಕೇವಲ ಶಿಕ್ಷಣ ನೀಡುವ ತಾಣವಲ್ಲ, ಜೀವನದ ಮೌಲ್ಯ, ಆದರ್ಶವನ್ನು ಕಲಿಸುವ ಪವಿತ್ರ ಸ್ಥಳ. ನೀವೆಸಗಿರುವ ಈ ಕಾರ್ಯ ಅಪರಾಧವಷ್ಟೇ ಅಲ್ಲ, ನಮಗೆ ಮಾಡಿದ ಅಪಮಾನ. ಇದನ್ನು ನಾವು ಸಹಿಸುವುದಿಲ್ಲ. ಈ ಗುರುಕುಲದ ಪವಿತ್ರ ವಾತಾವರಣವನ್ನು ಕಲುಷಿತಗೊಳಿಸಿದ್ದೀರಿ. ಇಲ್ಲ ಗುರುದೇವ, ಮೂರ್ಖತನದಿಂದ ಈ ತಪ್ಪಾಗಿದೆ, ನಮ್ಮನ್ನು ಮನ್ನಿಸಿ. ಚೌರ್ಯವನ್ನು ಮಾಡಿ ಸುಳ್ಳನ್ನು ಹೇಳುತ್ತಿದ್ದೀರಿ. ನಿಮ್ಮಿಬ್ಬರ ತಂದೆ ತಾಯಂದಿರಿಗೆ ಈ ವಿಷಯ ತಿಳಿದರೆ ಪರಿಣಾಮವೇನೆಂದು ಗೊತ್ತು ತಾನೆ? ನಮ್ಮ ತಂದೆ ತಾಯಿಗೆ ಹೇಳ್ಬೇಡಿ ಗುರುದೇವ, ಇನ್ ಮುಂದೆ ಈ ತಪ್ಪು ಮಾಡೋದಿಲ್ಲ. ಇಷ್ಟು ಭಯವಿದ್ದ ಮೇಲೆ ಈ ಕೃತ್ಯವೇಕೆ ಮಾಡಿದಿರಿ? ನಿಮ್ಮ ಭವಿಷ್ಯ ಮಾತ್ರವಲ್ಲ, ನಿಮ್ಮ ಮಿತ್ರರ ಭವಿಷ್ಯದೊಂದಿಗೂ ಆಟವಾಡಿದ್ದೀರಿ. ಗುರುದೇವ, ನಮ್ಮಿಂದ ತಪ್ಪಾಗಿರುವುದು ನಿಜ. ಇಂತಹ ತಪ್ಪನ್ನು ಮುಂದೆಂದು ಮಾಡುವುದಿಲ್ಲ ಗುರುದೇವ. ಏಕಾಗ್ರತೆಯಿಂದ ವಿದ್ಯೆ ಕಲಿತೀವಿ ಗುರುದೇವ. ಇನ್ ಮುಂದೆ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀವಿ ಗುರುದೇವ. ದೊಡ್ಡ ದೊಡ್ಡ ರಾಜ ಮಹಾರಾಜರ ಪುತ್ರರು, ಯಕ್ಷರ ಪುತ್ರರು, ದೇವತೆಗಳ ಪುತ್ರರೂ ಸಹ ಇಲ್ಲಿ ಶಿಕ್ಷಣ ಪಡೆದಿದ್ದಾರೆ. ಆದರೆ ಇದುವರೆಗೂ ಇಂತಹ ದುಷ್ಕೃತ್ಯವನ್ನು ಯಾರೂ ಮಾಡಿರಲಿಲ್ಲ. ಕ್ಷಮೆಗಂತೂ ನೀವು ಅರ್ಹರಲ್ಲ, ಶಿಕ್ಷೆಗಷ್ಟೇ ನೀವು ಅರ್ಹರು. ಮುಂದಿನ ಪೀಳಿಗೆಯೂ ಇದರಿಂದ ಪಾಠ ಕಲಿಯಬೇಕು. ನಮ್ಮನ್ ಮರಕ್ ಕಟ್ಟಾಕಿ ನಮ್ಮೇಲೆ ಸುಳ್ಳಿನ ಆರೋಪ ಮಾಡಿದ್ರಿ ಅಲ್ವಾ? ಈಗ ಅನ್ಭವಿಸಿ. ಒಂದು ಕೊನೆಯ ಅವಕಾಶ ಕೊಡಿ ಗುರುದೇವ. ನಾವು ಮಾತು ಕೊಡ್ತೀವಿ ಗುರುದೇವ, ನಾವು ನಮ್ಮ ತಪ್ಪನ್ನ ತಿದ್ಕೊಂತೀವಿ. ಗುರುದೇವ, ನಿಮ್ಮ ಅನುಮತಿ ಇದ್ರೆ ನಮ್ಮದೊಂದು ಮಾತು. ಹೇಳು ಮಾರುತಿ. ಇದು ಸತ್ಯ, ನಳನೀಳರ ಅಪರಾಧ ಗಂಭೀರವಾದದ್ದು. ಅವರು ಶಿಕ್ಷೆಗೆ ಯೋಗ್ಯರು ಅನ್ನೋದು ಕೂಡ ಸತ್ಯ. ನೀವು ಇವರಿಬ್ಬರಿಗೆ ಘೋರ ಶಿಕ್ಷೆಯನ್ನ ನೀಡಿದ್ದೇ ಆದ್ರೆ ಅದರಿಂದ ಅಹಿತಕರವೇ ಆಗುತ್ತೆ. ಗುರು ಶಿಷ್ಯರ ಪರಂಪರೆಯಲ್ಲಿ ಶಾಶ್ವತವಾಗಿ ಸದಾ ಕಳಂಕ ಉಂಟಾಗ್ಬಿಡುತ್ತೆ ಗುರುದೇವ. ಸೃಷ್ಟಿಯಲ್ಲಿ ನೀವು ಶ್ರೇಷ್ಠ ಗುರು ಅಂತ ಖ್ಯಾತರಾಗಿದ್ದೀರಿ ಗುರುದೇವ. ಬೇರೆ ಬೇರೆ ರಾಜ್ಯಗಳಿಂದ ಶಿಷ್ಯರು ಬರ್ತಾರೆ ನಿಮ್ಮ ಗುರುಕುಲಕ್ಕೆ. ಇವ್ರು ಮಾಡಿರೋ ತಪ್ಪಿನಿಂದ ಈ ಗುರುಕುಲದ ಪ್ರತಿಷ್ಠೆಯು ಹಾಳಾಗೋದು ನಮ್ಗೆ ಸ್ವಲ್ಪನೂ ಇಷ್ಟ ಇಲ್ಲ ಗುರುದೇವ. ಗುರುಗಳ ಶಿಕ್ಷೆಯ ಕಾರಣದಿಂದಾಗಿ ಇವರಿಬ್ಬರ ಜೀವನ ಹಾಳಾದ್ರೆ ಒಳ್ಳೆ ಸಂದೇಶ ಹೋಗೋದಿಲ್ಲ ಗುರುದೇವ. ನಿಮಗೆ ಸಲಹೆ ನೀಡುವಷ್ಟು ಶಕ್ತಿ ನಮಗಂತೂ ನಿಜವಾಗಿಯೂ ಇಲ್ಲ. ನೀವು ಕ್ರೋಧಕ್ಕೊಳಗಾಗಿ ಯಾವುದೇ ಕೆಟ್ಟ ನಿರ್ಧಾರವನ್ನ ತೆಗೆದುಕೊಳ್ಬೇಡಿ. ನಿಮಗೆ ಒಂದು ವಿಷಯವನ್ನ ನೆನಪಿಸೋಕೆ ಪ್ರಯತ್ನ ಪಡ್ತಿದ್ದೀವಿ. ಜ್ಞಾನ ಮತ್ತು ಶಿಕ್ಷೆಯ ಜೊತೆಗೆ ತಪ್ಪು ಮಾಡಿದ ಶಿಷ್ಯರನ್ನ ಕ್ಷಮಿಸೋದು ಕೂಡ ಗುರುವಿನ ಧರ್ಮವಾಗಿರುತ್ತೆ. ನಿಮ್ಮ ಮಾತು ಸತ್ಯಪುತ್ರ. ಆದರೆ ಇವರು ಎಸಗಿರುವ ಅಪರಾಧ ಚಿಕ್ಕದಲ್ಲ. ಇಂದು ಇವರಿಗೆ ಶಿಕ್ಷೆ ನೀಡದಿದ್ದರೆ ಗುರುಕುಲದ ನಿಯಮಕ್ಕೆ ವಿರುದ್ಧವಾಗುತ್ತದೆ. ಶಿಕ್ಷೆಯ ಭಯವಿಲ್ಲದಿದ್ದರೆ ವಿದ್ಯಾರ್ಥಿಗಳು ಮನಸೋ ಇಚ್ಛೆ ವರ್ತಿಸಬಹುದು. ಹಾಗಾಗುವುದು ನಮಗಿಷ್ಟವಿಲ್ಲ ಮಾರುತಿ. ಅವರಿಗೆ ಶಿಕ್ಷೆ ನೀಡಿ ಗುರುದೇವ. ನೀವು ನೀಡೋ ಶಿಕ್ಷೆ ಈ ಲೋಕಕ್ಕೆ ಕಲ್ಯಾಣವಾಗಬೇಕು. ಇವರು ಅದರಿಂದ ಪಾಠ ಕಲಿಬೇಕು, ಆದ್ರೆ ಇವರಿಗೆ ಅಹಿತವಾಗಬಾರ್ದು. ಇವರ ಕಣ್ಣೀರೇ ಸ್ಪಷ್ಟವಾಗಿ ಹೇಳ್ತಾ ಇದೆ, ಪಶ್ಚಾತ್ತಾಪಕ್ಕಿಂತ ದೊಡ್ಡ ಶಿಕ್ಷೆ ಇಲ್ಲ ಅಂತ. ಆ ಶಿಕ್ಷೆಯಿಂದ ಲೋಕ ಕಲ್ಯಾಣವಾಗಬೇಕೆ? ನಿಮ್ಮ ಉದ್ದೇಶ ನಮಗರ್ಥವಾಯಿತು ಮಾರುತಿ. ಹೇ ನಳ, ನೀಳ, ನಾವು ಋಷಿ ಅಂಗೀರಸ ವರದಾನದ ರೂಪದಲ್ಲಿ ನಿಮಗೆ ಶಾಪ ನೀಡುತ್ತಿದ್ದೇವೆ. ಈ ದಿನದಿಂದ ನೀವು ನೀರಿಗೆ ಎಸೆಯುವ ಯಾವ ವಸ್ತುಗಳೂ ಕೂಡ ನೀರಿನಲ್ಲಿ ಸಂಪೂರ್ಣ ಮುಳುಗದೆ ಅವು ತೇಲುವಂತಾಗಲಿ. ನಾವು ನಿಮ್ಮ ಶಿಕ್ಷೆಯನ್ನು ಸ್ವೀಕರಿಸ್ತೀವಿ ಗುರುದೇವ. ನೀವು ನಮ್ಮ ಮೇಲೆ ಕೃಪೆ ತೋರಿಸಿದ್ದೀರಾ ಗುರುದೇವ. ಈ ಪಾಠವನ್ನು ನಾವು ಯಾವತ್ತೂ ಮರೆಯೋದಿಲ್ಲ. ನಿಮಗೆ ಕೋಟಿ ಕೋಟಿ ಧನ್ಯವಾದಗಳು ಗುರುದೇವ. ಧನ್ಯವಾದ ತಿಳಿಸುವುದಿದ್ದರೆ ಮಾರುತಿಗೆ ತಿಳಿಸಿ. ಅವರಿಂದಾಗಿ
ನೀವು ನಮ್ಮ ಕ್ರೋಧದಿಂದ ತಪ್ಪಿಸಿಕೊಂಡಿರಿ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ, ರಾಮದೂತ ತುಲಿತ ಬಲಧಾಮ, ಅಂಜನಿ ಪುತ್ರ ಪವನ ಸುತ ನಾಮ. ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ, ಜೈ ಹನುಮಂತ ಜ್ಞಾನ ಗುಣಧಾಮ, ಜೈ ಕಪೀಶನಿ ಅವಿರತ ನಾಮ.